ಬಿ.ಕೆ. ಹರಿಪ್ರಸಾದ್ ಅವರ ಹೇಳಿಕೆ ಅತ್ಯಂತ ಖಂಡನೀಯವಾದ, ಗಂಡಾಂತರ ನಿರ್ಮಾಣ ಮಾಡುವಂಥ, ಪ್ರಚೋದನೆ ಕೊಡುವಂಥ ಈ ಸ್ಟೇಟ್ಮೆಂಟ್ ಇದು. ಇವತ್ತು ರಾಮ ಜನ್ಮಭೂಮಿ ಅಯೋಧ್ಯದಲ್ಲಿ ಜನ್ಮಸ್ಥಾನದ ದೇವಸ್ಥಾನ ಆಗ್ತಾ ಇರುವಂಥದ್ದು ಇಡೀ ಕಾಂಗ್ರೆಸ್ನವರಿಗೆ ಹೊಟ್ಟೆ ಉರಿತಾ ಇದೆ. ಹೊಟ್ಟೆ ಕಿಚ್ಚಿನಿಂದ ಹತಾಶರಾಗಿ ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ನಾನು ಈ ಸ್ಟೇಟ್ಮೆಂಟಿನ ಸಂಬಂಧಪಟ್ಟಾಗೆ ಗೃಹ ಮಂತ್ರಿಯವರಿಗೆ ಆಗ್ರಹ ಮಾಡ್ತಾ ಇದ್ದೀನಿ. ಗೋಧ್ರಾ ಮಾದರಿಯಲ್ಲೇ ಘಟನೆ ಆಗತ್ತೆ ಅಂತಂದರೆ ಇವರಿಗೆಲ್ಲೋ ಮಾಹಿತಿ ಇದೆ. ಸೊ ಎಲ್ಲೋ ಒಂದು ಕಡೆಗೆ ಸಾಕ್ಷಿ ಸಿಕ್ಕಿದೆ, ಎಲ್ಲೋ ಒಂದು ಕಡೆ ಏನೋ ಒಂದು ಇವರು ಮಾಹಿತಿ ಸಿಕ್ಕಂಥದ್ದನ್ನು ಎನ್ಕ್ವೈರಿ ಮಾಡಬೇಕು, ಬಂಧನ ಮಾಡಿ ಎನ್ಕ್ವೈರಿ ಮಾಡಬೇಕು. ಯಾಕೆಂದರೆ ಗೋಧ್ರಾ ಘಟನೆ ಆಗಿದ್ದು 57 ಜನರ ಜೀವಂತ ಸುಟ್ಟು ಹಾಕಿದ್ದಾರೆ ಮುಸ್ಲಿಮರು. ಹಾಗಾದರೆ ಮುಸ್ಲಿಮರಿಗೆ ಪ್ರಚೋದನೆ ಕೊಡ್ತಾ ಇದ್ದಾರಾ, ಅಥವಾ ಮುಸ್ಲಿಮರು ಈ ಮಾಡ್ತಾ ಇರುವಂಥದ್ದು ಎಲ್ಲೋ ಒಂದು ಕಡೆಗೆ ಹರಿಪ್ರಸಾದ್ ಅವರಿಗೆ ಗೊತ್ತಾಗಿದೆಯಾ, ಅಥವಾ ಕಾಂಗ್ರೆಸ್ನವರೇ ಎಲ್ಲೋ ಒಂದು ಕಡೆಗೆ ಬೆಂಕಿ ಹಚ್ಚುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತನ್ನುವಂಥ ಸಂಶಯ ಬರ್ತಾ ಇದೆ. ಗೃಹ ಮಂತ್ರಿಗಳೇ ಇದನ್ನು ಗಂಭೀರವಾಗಿ ತಗೊಂಡು ಕೂಡಲೇ ಎನ್ಕ್ವೈರಿ ಮಾಡಬೇಕು ಅಂತನ್ನುವಂಥದ್ದನ್ನ ಹೇಳ್ತೇನೆ. ಮುಂದೆ ಏನಾದರೂ ಆದರೆ ಇದಕ್ಕೆ ಗೃಹ ಮಂತ್ರಿ ಸಿದ್ದರಾಮಯ್ಯನವರೇ ಕಾರಣಕರ್ತರಾಗ್ತಾರೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ ನಾನು. ಸೊ ಬಿ.ಕೆ. ಹರಿಪ್ರಸಾದ್ ಅವರ ಈ ಸ್ಟೇಟ್ಮೆಂಟ್ ಸಂಬಂಧಪಟ್ಟಾಗಿ ಇವರು ಎನ್ಕ್ವೈರಿ ಮಾಡಲಿಲ್ಲ, ಅದಕ್ಕೆ ಗಲಾಟೆ ಆಯಿತು, ಗಲಭೆ ಆಯಿತು, ಸುಟ್ಟು ಹಾಕಿದ್ರು ಅಂತನ್ನುವಂಥದ್ದು ಬರುತ್ತೆ. ಅದಕ್ಕೆ ಎನ್ಕ್ವೈರಿ ಮಾಡಿ. ಇದು